ನೀವು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಮಾತ್ರ ಇದರಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಮ್ಮ ಗಮನಕ್ಕೆ ಪರಿಶೀಲನೆ ಮಾಡಿ ಅವರು ನ್ಯಾಯಾಧೀಶರಿದ್ದಾಗ ಅವರು ತೀರ್ಮಾನ ಮಾಡಿದ್ರೆ ಇದು ಕಾಲಕ್ಕೆ ಹೊರಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಅಬ್ಜೆಕ್ಷನ್ ಹೆಚ್ಚು ಹೋಗಬೇಕು. ನಿಮ್ಗೆ ಮೊದಲೆಲ್ಲ ಅಬ್ಜೆಕ್ಷನ್ ಆಗ್ಬೋದು, ಮತ್ತೆ ಪೋಸ್ಟ್ ಮಾಡಬೇಕು. ಈ ಥರದಲ್ಲಿ ಅಬ್ಜೆಕ್ಷನ್ ಹೆಚ್ಚು ಹೋಗೋದ್ರಿಂದ ಇದು ತಡೆಯಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಅತ್ಯಂತ ಹೆಚ್ಚು ಸೂಕ್ತ ಇರುತ್ತೆ. ಹಾಗಾಗಿ ಇಲ್ಲಿರೋ ಎವಿಡೆನ್ಸ್ ಹಚ್ಕೊಂಡು ಹೆಚ್ಚು ಹೋರಾಟಗಳು ಮಾಡೋಕ್ಕೆ ಬೀದಿಗಿಳಿದು ಹೋರಾಟ ಮಾಡುವಂಥ ಎಲ್ಲರೂ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯುತ್ ಖಾಸಗೀಕರಣ ಬೇಕೇ ಬೇಕು, ಬೇಕೇ ಬೇಕು. ಖಾಸಗೀಕರಣ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ವಿರೋಧ 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 ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ವಿದ್ಯುತ್ ಖಾಸಗೀಕರಣವನ್ನು ಬಿಡಬೇಕು. ಆದ್ಮೇಲೆ ಇದೊಂದು ಒಂದು ಮೇಜಿನ ಸಭೆ ನಂತರದಲ್ಲಿ ಸಾಂಕೇತಿಕವಾದಂತಹ ಪ್ರತಿಭಟನೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡಲಿಕ್ಕೆ ಈ ಒಂದು ರಸ್ತೆ ಕರ್ತಡೆ ಕಾರ್ಯಕ್ರಮವನ್ನ ಆಕಸ್ಮಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ತಿಳ್ಕೋಬೇಕಾಗುತ್ತೆ. KRCಗೆ ಏನು ಟಾಟಾ ಕಂಪನಿಯವರು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಕಳಿಸಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟಗಳನ್ನ ವಿವಿಧ ಸಂಘಟನೆಗಳು, ವಿವಿಧ ರಾಜಕೀಯ ಸಂಘಟನೆಗಳು, ರೈತ ಎಲ್ಲ ಸಂಘಟನೆಗಳು ಸೇರ್ಕೊಂಡೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಅಣಿಯಾಗಬೇಕಾದಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ.
ಈಗ ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಒಂದು ವೇಳೆ ಪೂರ್ವಭಾವಿ ಸಭೆಯಲ್ಲಿ ಸೇರಿ ಹೋರಾಟದ ಕಿಚ್ಚನ್ನ ಕೋಲಾರ ಜಿಲ್ಲೆನಲ್ಲಿ ಟಾಟಾ ಕಂಪನಿ ವಿರುದ್ಧ ರಾಜ್ಯ ಸರ್ಕಾರದ ಖಾಸಗೀಕರಣ ವಿರುದ್ಧವಾಗಿ ನಾವಿಲ್ಲಿ ಬಿಜೆಪಿ ರಸ್ತೆಯಲ್ಲಿ ಪ್ರಾರಂಭ ಮಾಡಿದ್ದೀರಿ. ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ನಮ್ಮ ರೈತರ ಧ್ವನಿಗೆ, ಈ ನಮ್ಮ ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸಿ ಖಾಸಗೀಕರಣ ನಿಲ್ಲಿಸಲಿಲ್ಲ ಅಂದ್ರೆ ಇಲ್ಲಿ ಕೋಲಾರಲ್ಲಿ ಇವತ್ತು ನಾವು ಇಟ್ಟಿರುವಂತ ಹೋರಾಟದ ಕಿಚ್ಚು ರಾಜ್ಯ ಮತ್ತು ದೇಶಕ್ಕೆ ನಾವು ತಗೊಂಡು ಹೋಗ್ತೀರಿ. ಈ ಹೋರಾಟನ ಇವತ್ತು ಪ್ರಾರಂಭ ಮಾಡಿದ್ದೀರಿ. ಈ ಹೋರಾಟ ಭಾಗವಹಿಸಿದ ಎಲ್ಲ ಹೋರಾಟಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಈ ಊಟ ಆದ್ಮೇಲೆ ಸಮಿತಿ ಮಾಡ್ತೀರಿ. ಈ ಹೋರಾಟ